ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ನಾಯಕರ ದೆಹಲಿ ಭೇಟಿ. ಹೈಕಮಾಂಡ್ ಮುಂದೆ ಹಲವು ಬೇಡಿಕೆ ಇಟ್ಟರೆ ಹಾಗಾದ್ರೆ ಕಾಂಗ್ರೆಸ್ ಲೀಡರ್ಸ್ ಒಬ್ಬರಾದ್ಮೇಲೆ ಹೋಗ್ತಾನೆ ಇದ್ದಾರೆ, ಡೆಲ್ಲಿಗೆ ಸೇರ್ತಾ ಇದ್ದಾರೆ. ಅಲ್ಲಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ದಲಿತ ಸಮುದಾಯದ ಸಚಿವರುಗಳು. ಹೈಕಮಾಂಡ್ ಮುಂದೆ ಯಾವ ಬೇಡಿಕೆನ ಇಟ್ಟಿದ್ದಾರೆ? ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಹೈಕಮಾಂಡ್ ಭೇಟಿಯಾಗಿದ್ದಾರೆ. AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. KN ರಾಜಣ್ಣ ವಿಧಾನ ಪರಿಷತ್ಗೆ ಯಾರನ್ನ ಆಯ್ಕೆ ಮಾಡುವುದು ಎಂಬ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಯಾವ ಸಮುದಾಯ ಹಿಂದುಳಿದಿದೆಯೋ ಆ ಸಮುದಾಯಕ್ಕೆ ಅವಕಾಶ ನೀಡುವಂತೆ ರಾಜಣ್ಣ ಮನವಿ ಮಾಡಿಕೊಂಡಿದ್ದಾರೆ. SC/ST ಬೃಹತ್ ಸಮಾವೇಶದ ಕುರಿತು ಕೂಡ ಪ್ರಸ್ತಾಪ ಆಗಿದೆ. ಮೇನ್ ಅಜೆಂಡಾ ಇದು. ನಾವು ಏನೇ ಸಮಾವೇಶ ಮಾಡಿದ್ರು ಅವರಿಂದ ಪಕ್ಷಕ್ಕೆ ಪ್ಲಸ್ ಆಗುತ್ತೆ. ಯಾರೇನೇ ವ್ಯಾಖ್ಯಾನ ಮಾಡಿದ್ರು ಕೂಡ ಪರಿಶೀಲಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದರೆ DK ಶಿವಕುಮಾರ್ ಇಂಡೈರೆಕ್ಟ್ ಆಗಿ, ಅಂದರೆ DK ಶಿವಕುಮಾರ್ ಅವರೇ ಸಚಿವರುಗಳ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದ್ದು ಅನ್ನುವಂಥ ಒಂದು ಆರೋಪ ಅವ್ರ ಮೇಲೇ ಗಂಭೀರವಾಗಿ ಇವರೇ ಮಾಡಿದ್ರು. ರಾಜಣ್ಣನೇ ಈಗ ದೆಹಲಿಗೆ ಹೋಗಿದ್ದಾರೆ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ MLCಗೆ ಯಾರನ್ನೆಲ್ಲ ಆಯ್ಕೆ ಮಾಡಬೇಕು ಅನ್ನೋ ಚರ್ಚೆ ಮಾಡಿದ್ದಾರೆ. ಹಿಂದುಳಿದವರ ಸಮುದಾಯಗಳಿಗೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿದ್ದರು, ಅವರು ಕೂಡ ಚರ್ಚೆ ಮಾಡಿದ್ದಾರೆ. KPCC ಅಧ್ಯಕ್ಷರ ಬದಲಾವಣೆದು ಕೂಡ ಸಹಜವಾಗಿ ಚರ್ಚೆ ಆಗಿರುತ್ತೆ. ಈಗ ರಾಜಣ್ಣ ಅವರು ಹೇಳಿದ್ದಾರೆ, SC/ST ಬೃಹತ್ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು ಅವರು ಈ ಹಿಂದೆ. ಈಗ ನೀವು ಯಾರು ಹೇಳಿದ್ರು ತಲೆ ಕೆಡಿಸ್ಕೊಳ್ಬೇಡಿ, ಅದರಿಂದ ಪಕ್ಷಕ್ಕೆ ಲಾಭ ಆಗುತ್ತೆ. ಅಂದರೆ ಪರಮೇಶ್ವರನ್ನು ಕರೆದಿದ್ರು ಡಿನ್ನರ್ ಮೀಟಿಂಗು, ಅದರ ಹಿಂದೆ DK ಶಿವಕುಮಾರ್ ಇದ್ದಾರೆ, ಅದನ್ನು ರದ್ದು ಮಾಡಿದ್ರ ಹಿಂದೆ ಅನ್ನೋದು ಆರೋಪ ಎಲ್ಲರದು ಕೂಡ. ಹಾಗಾಗಿನೇ ಈಗ ಮತ್ತೆ ಎಲ್ಲಿ ನಮ್ಮ ಶಕ್ತಿ ಕುಂದುಬಿಡುತ್ತೋ ಅನ್ನುವಂತಹ ಚರ್ಚೆಗಳು ಅವರದಲ್ಲೇ ಶುರುವಾಗಿತ್ತು. ಹಾಗಾಗಿನೇ ಈಗ ಅವರ ಬಣ ಮತ್ತಷ್ಟು ಬಲಗೊಳ್ತಾ ಇದೆ. ಯಾಕೆಂತಂದರೆ ಈಗ ಅವ್ರು ಹೇಳಿದರು, ನಾವು ಈಗ ರದ್ದು ಮಾಡಿರ್ಬೋದು, ಮುಂದೊಂದು ದಿನ ಸಭೆಯನ್ನು ಆ ಡಿನ್ನರ್ ಮೀಟಿಂಗನ್ನು ಮಾಡ್ತೀವಿ ಅಂತ. ಹಾಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ.